ಎಸ್ ಜೆ ಸುಜಾತ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಸಾಲೆ ಫ್ರೆಶ್ಶಾಗಿ ಮಾಡಿ ಮತ್ತು ಆರದ ಮೇಲೂ ಗಟ್ಟಿ ಆಗದೇ ಇರೋ ಹಾಗೆ ಹೇಗೆ ಬಿಸಿಬೇಳೆ ಬಾತ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೀ ಸ್ಪೂನ್ನಷ್ಟು ತೊಗರಿಬೇಳೆ, 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ ನಾವೀಗ 2 ಟೀ ಸ್ಪೂನ್ನಷ್ಟು ಧನಿಯಾ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ 2 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಮೆಣಸು, 1 ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆಗಳನ್ನ ಹುರ್ಕೊಳ್ಳೋವಾಗ ನಾವು ಯಾವಾಗಲೂ ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಹುರಿದಿದೆ. ಇದನ್ನು ಬೇರೆ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಹಾಕ್ಕೊಂಡು ಹುರ್ಕೋಬೋದು, ನಾನು ಮರ್ತಿದ್ದೆ, ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ನಾನಿವಾಗ 15 ಬ್ಯಾಡಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ಅದೇ ಪ್ಲೇಟ್ಗೆ ಸೇರಿಸ್ಕೊಂಡು ಮಸಾಲೆಗಳನ್ನ ತಣ್ಣಗಾಗೋದಕ್ಕೆ ಇಡೋಣ. ಇವಾಗ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅಷ್ಟೇ ತೊಗರಿಬೇಳೆನ ಅರ್ಧ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದೆರಡನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಇದರಲ್ಲಿ ನಮ್ಗೆ ಇಷ್ಟ ಆಗಿರೋ ಯಾವುದೇ ತರಕಾರಿಗಳನ್ನ ಸಹ ನಾವು ಹಾಕೋಬೋದು. ನಾನಿಲ್ಲಿ ಹುಳ್ಳಿಕಾಯಿ ಸ್ವಲ್ಪ, ಕ್ಯಾರೆಟ್ ಒಂದು ಅರ್ಧ, ನವಿಲುಕೋಸು ಅರ್ಧ, ಬಟಾಣಿನ ಹಾಕೋತಾ ಇದ್ದೀನಿ. ಇದರಲ್ಲೇ ನಾನಿವಾಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ ನೀರಲ್ಲೇ ಹಾಕ್ಕೊಂಡಿದ್ದೆ, ಅದನ್ನು ಸಹ ಒಂದನ್ನು ಸೇರಿಸ್ಕೊತಾ ಇದ್ದೀನಿ. 1 ಈರುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೊಟೊ 3ನ್ನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ರೆ ಅದಕ್ಕೆ 4ರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. 4 ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಬೇಳೆ ಸೇರಿ 1 ಕಪ್ ಆಗಿತ್ತು, ನಾನು ಅದಕ್ಕೆ 4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದರಿಂದ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿ ಆಗಲ್ಲ. ನೋಡಿ ಇವಾಗ 2 ವಿಸಿಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ 2 ವಿಸಿಲ್ ಬರೋಷ್ಟರಲ್ಲಿ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ 1 ಇಂಚಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ರುಬ್ಕೊಬರೋಣ. ಹುಣಸೆಹಣ್ಣನ್ನು ಬೇರೆ ನೆನೆಸಿ ಕಿವುಚಿ ತೊಗೊಳೋದಕ್ಕಿಂತ ಈ ಥರ ರುಬ್ಬಿಟ್ಕೊಂಡ್ರೆ ಈಸಿ ಆಗುತ್ತೆ. ಇವಾಗ ನಾವು ಹುರಿದಿಟ್ಕೊಂಡಿರೋ ಮಸಾಲೆಗಳನ್ನ ಪುಡಿ ಮಾಡ್ಕೊಬರೋಣ. ನಾವು ಫ್ರೆಶ್ಶಾಗಿ ಪುಡಿ ಮಾಡೋದ್ರಿಂದ ಬಿಸಿಬೇಳೆ ಬಾತು ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ತುಂಬ ನುಣ್ಣಗೂ ಇಲ್ದಿರ ತುಂಬ ತರಿನೂ ಇಲ್ದಿರ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಪುಡಿ ಮಾಡ್ಕೊಳ್ಳಿ. ಕುಕ್ಕರ್ ಇವಾಗ 2 ವಿಸಿಲ್ ಬಂದಿದೆ. ಇದನ್ನು ತುಂಬ ತಣ್ಣಗಾಗೋದಕ್ಕೆ ಬಿಡ್ದಿರ ನಾವು ಒಂದು 2 ನಿಮಿಷ ಆದಮೇಲೆ ವಿಸಿಲನ್ನು ಬಿಟ್ಬಿಡೋಣ. ಕುಕ್ಕರಲ್ಲೇ ಅನ್ನ ತುಂಬ ಚೆನ್ನಾಗಿ ಬೆಂದ್ಬಿಟ್ರೆ ನಾವು ಮಸಾಲೆಗಳು ಹಾಕಿ ಮತ್ತು ಕುದಿಸಿ ಮಾಡೋಷ್ಟರಲ್ಲಿ ತುಂಬ ಅನ್ನ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಆವಾಗ ಆರಿದ ಮೇಲೆ ಬಿಸಿಬೇಳೆ ಬಾತು ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಥರ ಅನ್ನ ಎಲ್ಲ ಅಗಳಗಳಿರೋವಾಗಲೇ ನಾವು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನಿವಾಗ ಒಂದು 5 ಟೀ ಸ್ಪೂನ್ನಷ್ಟು ಮಸಾಲೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬರೋಣ. ಇದರಿಂದ ಬಿಸಿಬೇಳೆ ಬಾತ್ಗೆ ಹಾಕಿದ್ಮೇಲೂ ಗಂಟಿರಲ್ಲ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನ ಮನೆಯಲ್ಲಿ ಮಾಡೋದ್ರಿಂದ ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1 ಟೀ ಸ್ಪೂನ್ನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರನ ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನಿಮಗೆ ಇನ್ನೂ ಬೇಕಂದರೆ ಉಪ್ಪು ಖಾರನ ಸೇರಿಸ್ಕೊಳ್ಳಿ. ನನಗೆಲ್ಲ ಕರೆಕ್ಟಾಗಿತ್ತು. ನಾವಿವಾಗ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಆಗಿರೋ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು 5ರಿಂದ 6 ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 2 ಇಂಚಷ್ಟು ಚಕ್ಕೆನ ಹಾಕ್ಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ನಷ್ಟು ಹಾಕ್ಕೋತಾ ಇದ್ದೀನಿ. 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಘಮ ಘಮ ಅನ್ನೋ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇವಾಗ ಬಿಸಿಬೇಳೆ ಬಾತ್ಗೆ ಸೇರಿಸ್ಕೊಳ್ಳೋಣ. ಈ ಥರ ಒಗ್ಗರಣೆ ಹಾಕ್ಕೊಂಡು ಮಸಾಲೆನ ಫ್ರೆಶ್ಶಾಗಿ ಮಾಡಿಕೊಂಡು ನಾವು ಬಿಸಿಬೇಳೆ ಬಾತ್ ಮಾಡಿಕೊಂಡ್ರೆ
ಹೋಟೆಲಲ್ಲಿ ಸಹ ಈ ಥರ ಬಿಸಿಬೇಳೆಬಾತ್ ಇರಲ್ಲ, ಅಷ್ಟು ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರೋ ಬಿಸಿಬೇಳೆಬಾತು ರೆಡಿಯಾಗಿದೆ. ನೋಡಿ ಕನ್ಸಿಸ್ಟೆನ್ಸಿ ಸಹ ತುಂಬ ಕರೆಕ್ಟಾಗಿದೆ. ನೀವು ಇದೇ ಅಳತೆಯಾಗಿ ಮಾಡಿಕೊಂಡ್ರೆ ಆರಿದ್ರೆ ಸಹ ಬಿಸಿಬೇಳೆಬಾತು ಗಟ್ಟಿಯಾಗಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಬಿಸಿ ಬಿಸಿ ಇರೋವಾಗ ಈ ಬಿಸಿಬೇಳೆಬಾತನ್ನು ಸರ್ವ್ ಮಾಡ್ಕೊಳ್ಳಿ. ಖಾರ ಬೂಂದಿ ಜೊತೆ ಇದನ್ನು ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.